ಇದು ಅಪ್ಪರ್ ರ್ಯಾಕ್ ಓಕೆನಾ. ಈ ಅಪ್ಪರ್ ರ್ಯಾಕ್ ಬಂದ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಬೋದು. ಇಲ್ಲೊಂದು ಬಟನ್ ಇದೆ, ಇದು ಒಂದು ಬಟನ್, ಎರಡು ಬಟನ್ ಬಂದ್ಬಿಟ್ಟು ಪ್ರೆಸ್ ಮಾಡಿದ್ರೆ ಡೌನ್ ಹೋಗುತ್ತೆ, ಮತ್ತೆ ಇದು ಬಂದ್ಬಿಟ್ಟು ಮೇಲೆ ಇರ್ತದೆ, ಮೇಲೆ ಬರುತ್ತೆ ಓಕೆನಾ. ಈಗ ಇದಕ್ಕೆ ಕೆಳಗೆ ಈ ಥರ ಇತ್ತಂದ್ರೆ ಬಂದ್ಬಿಟ್ಟು ನಿಮ್ಗೆ ಕರೆಕ್ಟಾಗಿ ನಡೆಯುತ್ತೆ. ಪ್ಲಸ್ ಇದು ಬಂದು ಜಾಸ್ತಿ ಲೆಂತ್ ಇತ್ತಂದ್ರೆ ಫ್ಯಾನ್ ಕೆಳಗೆ ಟಚ್ ಆಗುತ್ತೆ. ಇವಾಗ ಲೆಂತ್ ಇಲ್ಲ, ಸೊ ಟಚ್ ಆಗಿಲ್ಲ. ಮೇ ಬಿ ಟಚ್ ಆಯ್ತು ಅಂದ್ರೆ ಅದು ಬರೋ ಸ್ಪೀಡಿಗೆ ಬಂದ್ಬಿಟ್ಟು ಇದು ಪ್ಲಾಸ್ಟಿಕ್ ಕಟ್ ಆಗಿಬಿಡುತ್ತೆ. ಪ್ಲಾಸ್ಟಿಕ್ ಬಂದ್ರೆ ನಾವು ಈ ತರ ಇಡುವಾಗ ಏನಾಗ್ತಂದ್ರೆ ಇದು ಬಂದ್ಬಿಟ್ಟು ಕೋಟಿಂಗ್ ಬಂದ್ಬಿಟ್ಟು ಕಟ್ ಆಗಿಬಿಡುತ್ತೆ. ಸೊ ಆ ತರ ಯಾವ್ದು ಬಂದ್ಬಿಟ್ಟು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ನೀವು ಕರೆಕ್ಟಾಗಿ ಲೋಡಿಂಗ್ ಮಾಡ್ಬೋದು. ಇಲ್ಲಾಂದ್ರೆ ಏನಾಗ್ತಂದ್ರೆ ಅದು ಮೇಲೆ ಇರೋ ಪ್ಲಾಸ್ಟಿಕ್ ಕಟ್ ಆಯ್ತು ಅಂದ್ರೆ ನೀವೇ ಅದು ವಾಟರ್ ಬಿದ್ದು ಫುಲ್ ತೂಕಿಡುತ್ತೆ. ಆಮೇಲೆ ವೆಸಲ್ಸ್ ಮೇಲೆ ಬಂದ್ಬಿಟ್ಟು ಅದು ರಸ್ಟಿಂಗ್ ಅದು ಪೌಡರ್ ತರ ಬರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಆಮೇಲೆ ವೆಸಲ್ಸ್ ಮೇಲೆ ಬರುತ್ತೆ, ಆಮೇಲೆ ವೆಸಲ್ಸ್ ಬಂದ್ಬಿಟ್ಟು ಹಾಳಾಗ್ಬಿಡುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಬಂದ್ಬಿಟ್ಟು ನೀವು ಲೋಡಿಂಗ್ ಮಾಡಿದ್ರೆ ಈ ತರ ಲೋಡ್ ಮಾಡಿ, ಬಟ್ ಅದು ಕೆಳಗೆ ಮೇಲೆ ಬಂದ್ಬಿಟ್ಟು ಯಾವ್ದು ಬಂದ್ಬಿಟ್ಟು ನೀವು ಹಿಡಿಯೋನಿಲ್ಲ. ಲೈಕ್ ಎಕ್ಸಾಂಪಲ್ ಈ ತರ ನೀವು ಇರ್ತೀರಂದ್ರೆ ನೀವು ಕ್ಲೋಸ್ ಮಾಡ್ಬೋದು. ಈ ತರ ನೀವು ಕ್ಲೋಸ್ ಮಾಡ್ಬೋದು. ಈ ತರ ಇಟ್ಬಿಟ್ಟು ಇದು ಮೇಲೆ ನೀವು ಫಿಟ್ ಮಾಡ್ತಂದ್ರೆ ಏನಾಗ್ತಂದ್ರೆ ಕೆಳಗೆ ಇದು ಬಂದ್ಬಿಟ್ಟು ಇದು ವಾಶ್ ಆಗುತ್ತೆ, ಬಟ್ ಇದು ವಾಶ್ ಆಗಲ್ಲ. ಇಲ್ಲಿರೋ ಜಾಗ ವಾಶ್ ಆಗಲ್ಲ, ಇದು ಮಾತ್ರ ವಾಶ್ ಆಗುತ್ತೆ. ಓಕೆ, ಆಮೇಲೆ ಇದು ಮೇಲೆ ವಾಶ್ ಆಗುತ್ತೆ, ಇದು ವಾಷಿಂಗ್ ಆಗಲ್ಲ. ಓಕೆನಾ. ಸೊ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಲೋಡಿಂಗ್ ಮಾಡುವಾಗ ಸ್ಪೇಸ್ ಕರೆಕ್ಟಾಗಿ ಸ್ಪೇಸ್ ಬಿಟ್ಬಿಟ್ಟು ನೀವು ಲೋಡಿಂಗ್ ಮಾಡಿ. ಈ ತರ ಬಂದ್ಬಿಟ್ಟು ಸ್ಪೇಸ್ ಬಿಟ್ಬಿಟ್ಟು ಲೋಡ್ ಮಾಡಿ ಓಕೆನಾ. ಈಸಿ ವಾಶ್ ಆಗುತ್ತೆ. ಇದು ಸ್ಪೇಸ್ ಕಮ್ಮಿ ಇತ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನೀವು ಆಮೇಲೆ ತಂದ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ರ್ಯಾಕ್ ಕೊಟ್ಟಿರೋದು ಇದು ಬಂದು ಬಂಚ್ ಆಫ್, ಇವಾಗ ನನಗೆ ಜಾಸ್ತಿ ಸ್ಪೂನ್ಸ್ ಎಲ್ಲ ಇದೆ ಅದು ಬಂದು ವಾಶ್ ಮಾಡೋದು. ಇದ್ರ ಬಂದ್ಬಿಟ್ಟು ನೀವು ಡೈರೆಕ್ಟಾಗಿ ಒಂದೊಂದೇ ಸೆಟ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಮೇಲೆ ಇರ್ಬೋದು, ಮೇಲೆ ಇರ್ಬೋದು ಓಕೆನಾ. ಬಟ್ ಇದು ನೀವು ಲಾಕ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಜಸ್ಟ್ ಬಂದ್ಬಿಟ್ಟು ಅದನ್ನು ಡೌನ್ ಮಾಡ್ಕೊಳ್ಳಿ, ಡೌನ್ ಮಾಡ್ಕೊಂಡು ನೀವು ಕ್ಲೋಸ್ ಮಾಡಿ ಓಕೆನಾ. ಈ ಥರ ಇಲ್ಲ ಅಂದ್ರೆ ನೀವು ಬಂದು ಸಪ್ರೇಟಾಗಿ ಇಟ್ಬಿಟ್ಟು ನೀವು ನಾರ್ಮಲಾಗಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಇದೇ ಬಂದು ನಮ್ಗೆ ಆಲ್ಮೋಸ್ಟ್ 4-5 ಮೆಂಬರ್ಸ್ ಇತ್ತಂದ್ರೆ ಇದು ಸೇಮ್ ಇದನ್ನು ಬಂದ್ಬಿಟ್ಟು ಈ ತರ ಫುಲ್ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡು ಇವಾಗ ಬಂದ್ಬಿಟ್ಟು ಸ್ಪೇಸ್ ಫ್ರೀ ಆಗಿರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು ಇದೆ, ಮತ್ತೆ ಇನ್ನೊಂದು ಲಾಕ್ ಮಾಡಿದ್ರೆ ಸ್ಪೇಸ್ ಬಂದ್ರೆ ನಿಮ್ಗೆ ಕಮ್ಮಿ ಬರುತ್ತೆ. ಸೊ ಬಂದ್ಬಿಟ್ಟು ಈ ತರ ಪ್ಲೇಟ್ಸ್ ಎಲ್ಲ ಬಂದ್ಬಿಟ್ಟು ಚಿಕ್ಕ ಸ್ಪೇಸ್ ಬಂದ್ಬಿಟ್ಟು ನೀವು ಆರಾಮ್ ಯೂಸ್ ಮಾಡ್ಬೋದು. ಈ ತರ ಪ್ಲೇಟ್ಸ್ ಈ ತರ ಇರ್ಬೋದು, ಇಲ್ಲಾಂದ್ರೆ ಹಿಂಗಿರ್ಬೋದು ಓಕೆನಾ. ಹಿಂಗಿಟ್ರೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟು ಟಚ್ ಆಗುತ್ತೆ. ಸೊ ನೀವು ಈ ತರ ಸೊ ಆರಾಮ್ ನೀವೇ ಮಾಡ್ಬೋದು. ಸೊ ಇದು ಲೋಡಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ನಿಮಗೆ ಡಿಟರ್ಜೆಂಟು ಅದೇ ತೆಗೆದ್ರೆ ಬಂದ್ಬಿಟ್ಟು ನಿಮ್ಗೆ ಇನ್ಸೈಡ್ ಲಿಕ್ವಿಡ್, ಆ ಲಿಕ್ವಿಡ್ ಅದು ಆಯ್ತಲ್ಲ ಆ ಲಿಕ್ವಿಡ್ ಬಂದ್ಬಿಟ್ಟು ನಿಮ್ಗೆ ಶೈನಿಂಗ್ಗೆ ಇನ್ಸೈಡ್ ಲಿಕ್ವಿಡ್ ಅದು ವರ್ಕ್ ಆಗುತ್ತೆ. ಅದು ಬಂದ್ಬಿಟ್ಟು ಟ್ಯಾಬ್ಲೆಟ್, ಇದು ಬಂದ್ಬಿಟ್ಟು ಬೇರೆ ಡಿಟರ್ಜೆಂಟ್ ಪೌಡರ್ ಮಾತ್ರನೇ ಇಲ್ಲ. ನಾನು ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ, ನನಗೆ ಟ್ಯಾಬ್ಲೆಟ್ 100% ಮೈನ್ ಅಂದ್ರೆ ಡೈರೆಕ್ಟಾಗಿ ಇದು ಕೆಳಗೆ ಇಲ್ಲಿ ಪ್ಲೇಸ್ ಮಾಡಿ ಡೈರೆಕ್ಟಾಗಿ ಹಂಗೆ ಥ್ರೋ ಮಾಡಿದ್ರೆ ಫಿಲ್ಟರ್ ಮೇಲೆ ಥ್ರೋ ಮಾಡಿ ಅಷ್ಟೇ. ಡೈಲ್ಯೂಟ್ ಆಗ್ಬಿಟ್ಟು ಈಸಿಯಾಗಿ ನಿಮ್ಗೆ ವರ್ಕ್ ಆಗುತ್ತೆ. ನಿಮ್ಗೆ ಸಾಲ್ಟ್ ಫಿಲ್ ಮಾಡೋದು ಏರಿಯಾ. ಸೊ ಬಂದ್ಬಿಟ್ಟು ಸಾಲ್ಟ್ ಫಿಲ್ ಮಾಡುವಾಗ ಕೆಪಾಸಿಟಿ ನಮ್ದು 2 kg ಕೆಪಾಸಿಟಿ, ಬಟ್ ಏನಂದ್ರೆ ಬಂದ್ಬಿಟ್ಟು 1 kg ಯೂಸ್ ಮಾಡಿ ಓಕೆನಾ. 1 kg ಪ್ಲಸ್ 1 ಲೀಟರ್ ವಾಟರ್ ಟೋಟಲ್ ಬಂದ್ಬಿಟ್ಟು ಪ್ರತಿ ವಾಶಿಗೂ ಸಾಲ್ಟ್ ಫಿಲ್ ಮಾಡ್ಬೇಕಾ? ಪ್ರತಿ ವಾಶಿಗಿಲ್ಲ ಸರ್, ಇದು ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು 10 ವಾಶ್ 15 ವಾಶ್ 20 ವಾಶ್ ಆ ಥರ ಬಂದ್ಬಿಟ್ಟು ಇಲ್ಲಿ ಇಂಡಿಕೇಶನ್ ಬರುತ್ತೆ ಲೈಟ್. ಆ ಇಂಡಿಕೇಶನ್ ಯಾವಾಗೆಲ್ಲ ಬ್ಲಿಂಕ್ ಆಗುತ್ತೋ ಅವಾಗೆಲ್ಲ ಇವಾಗ 2 kg ಸಾಲ್ಟ್ ಅಂದ್ರೆ ಕಟ್ ಮಾಡಿಬಿಟ್ಟು 1 kg ಸಾಲ್ಟ್ ಫಿಲ್ ಮಾಡಿ, ಆಮೇಲೆ 1 ಲೀಟರ್ ವಾಟರ್ ಫಿಲ್ ಮಾಡಿಬಿಟ್ಟು 1 ಸ್ಪೂನ್ ತಗೊಂಡು ಫುಲ್ ಮಿಕ್ಸ್ ಮಾಡಿ. ಯಾಕಂದ್ರೆ ಸೆನ್ಸರ್ ವಾಟರ್ ಅದರೊಳಗಡೆ ಹೋಗ್ಬೇಕಾ ನಾವು ಫಸ್ಟ್ ಇನಿಷಿಯಲ್ ಸ್ಟಾರ್ಟಿಂಗ್ ಟೈಮ್, ನೆಕ್ಸ್ಟ್ ಟೈಮ್ ಅಲ್ಲಿ ಇಲ್ಲ. ಫಸ್ಟ್ ಈ ಸತಿಗೆ ಮಾತ್ರ ನೀರನ್ನು ಬಂದ್ಬಿಟ್ಟು ಆಡ್ ಮಾಡಿ ಪ್ಯೂರಿಫೈ ವಾಟರ್ ಮಾತ್ರ ಸಾಲ್ಟ್ ವಾಟರ್, ಆಮೇಲೆ ಬೇರೆ ಸಾಲ್ಟ್ ಹಾಕೋದು. ಬೇರೆ ಸಾಲ್ಟ್ ಬಂದ್ರೆ ಸರ್ ಇದೆಲ್ಲ ಇದು ಬಂದ್ಬಿಟ್ಟು ರಿನ್ಸೈಡ್ ಲಿಕ್ವಿಡ್. ಅದೇ ಅದೇ ಕೊಡಿ ಸರ್, ಇದು ರಿನ್ಸೈಡ್ ಲಿಕ್ವಿಡ್. ಇಲ್ಲಿ ಬಂದ್ಬಿಟ್ಟು ಸೇಮ್ ಇದೇ ತರ ಬಂದ್ಬಿಟ್ಟು ಆಫ್ ಆನ್ ಆಗುತ್ತೆ. ಇಲ್ಲಿ ಬ್ಲಿಂಕ್ ಆಯ್ತಂದ್ರೆ ಸಾಲ್ಟ್, ಇವಾಗ ಸಾಲ್ಟ್ ನಾನು ಫಿಲ್ ಮಾಡಿದ್ದೀನಿ, ಆಫ್ ಆಗಿದೆ ಓಕೆನಾ. ಇದನ್ನು ಫಿಲ್ ಮಾಡ್ತೀನಿ, ಆಫ್ ಆಗುತ್ತೆ.
ಮೆಷರ್ಮೆಂಟ್ ಇಲ್ವಾ ಎಷ್ಟು ಇದು ಮಾಡ್ಬೇಕಂತ, ಅಥವಾ ಫಿಲ್ ಮಾಡಿ ಇಟ್ಬಿಟ್ರೆ ಅದೆಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳುತ್ತಾ? ಇವಾಗ ನಾವು ಬಂದು ಫಿಲ್ ಮಾಡಿದೀನಿ ಓಕೆನಾ. ಫಿಲ್ ಮಾಡುವಾಗ ಇಲ್ಲಿ ಮ್ಯಾಕ್ಸ್ ಅಂತ ಇಲ್ಲೇ ಬರ್ದಿದ್ದಾರೆ. ಓಕೆ, ಮ್ಯಾಕ್ಸ್ ತನಕ ಓಕೆ. ಓಕೆ, ಆಮೇಲೆ ಬಂದು ಎಷ್ಟು ಬೇಕೋ ಅದು ಬಂದು ಆಟೋಮೆಟಿಕ್ ತಗೊಳುತ್ತೆ. ಆದ್ಮೇಲೆ ಇಂಡಿಕೇಶನ್ ತೋರಿಸುತ್ತೆ. ಓಕೆ ಓಕೆ. ಇವಾಗ ನಾನು ಫಿಲ್ ಮಾಡಿದ್ದೀನಿ, ಇಂಡಿಕೇಶನ್ ಆಫ್ ಆಯ್ತು. ಆಫ್ ಆಯ್ತು. ಓಕೆ. ಸೊ ಅದು ಬಂದು ಮತ್ತೆ ಅದು ಇಂಡಿಕೇಶನ್ ಯಾವಾಗ ಬರುತ್ತೋ ಆಟೋಮೆಟಿಕ್ ಆಗಿ ಒಂದು ಇಂಡಿಕೇಶನ್ ಬರುತ್ತೆ, ನೀವು ಬಂದು ಫಿಲ್ ಮಾಡ್ತೀವಿ ಓಕೆನಾ. ನೆಕ್ಸ್ಟ್ ಆನು ಇದು ಬಟನು, ಆಮೇಲೆ ಇದು ಬಂದ್ಬಿಟ್ಟು ಸ್ಟಾರ್ಟ್. ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬೇಕು ಓಕೆನಾ. ಇನ್ ಬಿಟ್ವೀನ್ ಬಂದ್ಬಿಟ್ಟು ನೀವು ಓಪನ್ ಮಾಡ್ಬೇಕಂದ್ರೆ ಓಪನ್ ಮಾಡ್ಬೋದು. ಲೈಟ್ ಬ್ಲಿಂಕ್ ಆಗುತ್ತಾ? ಲೈಟ್ ಬ್ಲಿಂಕ್ ಆಗಿದ್ರೆ ಪಾಸ್ ಮೋಡಲ್ ಇದೆ ಅಂತ ಅರ್ಥ. ಕ್ಲೋಸ್ ಮಾಡುವಾಗ ಸ್ಟೇಬಲ್ ಇದೆಯಾ? ಸ್ಟೇಬಲ್ ಇತ್ತು ಅಂದ್ರೆ ನಿಮ್ಗೆ ಇವಾಗ ರನ್ನಿಂಗ್ ಇದೆ ಅಂತ ಅರ್ಥ. ಸೊ ಬಂದ್ಬಿಟ್ಟು ಆಫ್ ಆನು, ಇವಾಗ ಬಂದ್ಬಿಟ್ಟು ಬ್ಲಿಂಕಿಂಗ್ ಮೋಡ್. ಸೊ ಬಂದ್ಬಿಟ್ಟು ನಿಮ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಅಂತ. ಆಟೋ ಅಂದರೆ ನಾರ್ಮಲ್ ಆಟೋ ಎಲ್ಲ ಮಿಕ್ಸಿಂಗ್ ಬಂದ್ಬಿಟ್ಟು ಯೂಸ್ ಮಾಡಿ. ನೆಕ್ಸ್ಟ್ ಇಂಟೆನ್ಸಿವ್ ಅಂದರೆ ಇವಾಗ ಆಯಿಲ್ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಬಂದ್ಬಿಟ್ಟು ಇಂಟೆನ್ಸಿವ್ ಯೂಸ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಡೆಲಿಕೇಟ್ ಅಂದರೆ ಗ್ಲಾಸ್ ವೇರಿಯಂಟ್ ಅದೆಲ್ಲ ಬಂದ್ಬಿಟ್ಟು ಯೂಸ್ ಮಾಡ್ತೀವಿ. ರಿಫ್ರೆಶ್ ಇವಾಗ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಧೂಳು ಇಲ್ಲಾಂದ್ರೆ ಕಬೋರ್ಡ್ ಲಾಲು 6 months 1 year ಯೂಸ್ ಮಾಡಿಲ್ಲ ಅಂದ್ರೆ ಅದು ಬಂದ್ಬಿಟ್ಟು ರಿಫ್ರೆಶ್. ನೆಕ್ಸ್ಟ್ ಈ ಕಾಮೋಡ್ ಎಕನಾಮಿಕ್ ವರ್ಕ್ ಆಗುತ್ತೆ. ನಿಮಗೆ ಅದು ಕರೆಂಟ್ ಬಿಲ್ ಬಂದು ಸ್ವಲ್ಪ ಕಮ್ಮಿ ಬರುತ್ತೆ, ಬಟ್ 100% ಬಂದೇ ಬರುತ್ತೆ, ಬಟ್ ಕಮ್ಮಿ ಆಗುತ್ತೆ. ಹೆಂಗಂದ್ರೆ ಅದು ಈ ಕಾಮೋಡ್ ಎಕನಾಮಿಕ್ ಬಿಲ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಟರ್ಬೋ ಅಂದರೆ ಇವಾಗ ಬಂದ್ಬಿಟ್ಟು ಜಸ್ಟ್ ನಾನು ನಾರ್ಮಲ್ ಈಟಿಂಗ್ ಪ್ಲೇಟ್ಸ್ ಇತ್ತಂದರೆ ಅದು ಮಾತ್ರ ಯೂಸ್ ಮಾಡಿ, ಬೇಕಾದ್ರೆ ಬಂದ್ಬಿಟ್ಟು ಕುಕಿಂಗ್ ಮಾಡೋ ಪ್ಲೇಟಲ್ಲಿ ಯೂಸ್ ಮಾಡಿದ್ರೆ 100% ವರ್ಕ್ ಆಗಲ್ಲ. ಸೊ ಬಂದ್ಬಿಟ್ಟು ಫಸ್ಟ್ ಇನಿಷಿಯಲ್ ಟೈಮ್ ಹೊಸ ಮಿಷಿನು ಸೊ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಡೇ ಬೈ ಡೇ ಇದೇ ಮೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಮೋಟ್ರೆಲ್ಲ ಈಸಿಯಾಗಿ ಬಂದು ಫೇಲಿಯರ್ ಆಗಿಬಿಡುತ್ತೆ. ಸೊ ಬಂದ್ಬಿಟ್ಟು ನೀವು ಯೂಸ್ ಮಾಡೋದು ಆಟೋ ಇಂಟೆನ್ಸಿವ್ ಯೂಸ್ ಮಾಡಬೇಕು ಓಕೆನಾ. ನೆಕ್ಸ್ಟ್ ಇಂಟೆನ್ಸಿವ್ ಯೂಸ್ ಮಾಡುವಾಗ ಹೈ ಟೆಂಪ್ರೇಚರ್ ವರ್ಕ್ ಆಗುತ್ತೆ. ಸೊ ಹೈ ಟೆಂಪ್ರೇಚರ್ ವರ್ಕ್ ಆಗುವಾಗ ಬಾಟಲ್ಸ್ ಪ್ಲಾಸ್ಟಿಕ್ಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಡೌನ್ಲೋಡ್ ಸೈಕಲ್ ನೀವು ಕ್ಲಿಕ್ ಮಾಡುವಾಗ P1 ಅಂತ ಬರುತ್ತೆ. ಇದೇ ಬಂದ್ಬಿಟ್ಟು ನೀವು ವೈಫೈ ಕನೆಕ್ಟ್ ಮಾಡಿಬಿಟ್ಟು ನೀವು P2 P3 P4 ಅಂತ ನೀವು ಬಂದ್ಬಿಟ್ಟು ಕಸ್ಟಮೈಸ್ ಮಾಡ್ಬೋದು. ಸೊ ಬಂದ್ಬಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ P1 ಏನು ಪ್ರೋಗ್ರಾಮ್, P2 ಯಾವ ಪ್ರೋಗ್ರಾಮ್ ಅಂತ. ಸೊ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನೀವು ಅದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಡ್ಯುವಲ್ ಝೋನ್ ಪವರ್ ಮೋಡ್. ಡ್ಯುವಲ್ ಝೋನ್ ಅಂದರೆ ಪವರ್ ನಮ್ಗೆ ಜಾಸ್ತಿ ಬೇಕಂದರೆ ನೀವು ಡ್ಯುವಲ್ ಝೋನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಮೇಲೆ ರ್ಯಾಕ್ ಕೆಳಗೆ ರ್ಯಾಕ್ ಬಂದ್ಬಿಟ್ಟು ಪವರ್ ಆಗಿ ಬಂದ್ಬಿಟ್ಟು ಫ್ಯಾನ್ ಬಂದ್ಬಿಟ್ಟು ರೊಟೇಟ್ ಆಗಿಬಿಟ್ಟು ಪವರ್ ಆಗಿ ಬಂದ್ಬಿಟ್ಟು ವರ್ಕ್ ಆಗುತ್ತೆ ಓಕೆನಾ. ಅದು ಪವರ್ ಮೋಡು. ನೆಕ್ಸ್ಟ್ ಬಂದ್ಬಿಟ್ಟು ಆಫ್ ರೋಡ್. ಇವಾಗ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ ಆ್ಯರೋ ಮಾರ್ಕ್ ಇದೆ. ಮೇಲೆ ಇರೋ ರ್ಯಾಕ್ ಮಾತ್ರ ನನಗೆ ಬಂದ್ಬಿಟ್ಟು ಹೆವಿಯಾಗಿ ವರ್ಕ್ ಆಗುತ್ತೆ. ಕೆಳಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಜಸ್ಟ್ ನೀರಾಗಿರುತ್ತೆ, ಅದು ವಾಷಿಂಗ್ ಆಗಲ್ಲ. ನನಗೆ ಕೆಳಗೆ ರ್ಯಾಕ್ ಮಾತ್ರ ಬೇಕಂದ್ರೆ ಕೆಳಗೆ ರ್ಯಾಕ್ ಮಾತ್ರ ಯೂಸ್ ಮಾಡ್ಬೋದು ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಎನರ್ಜಿ ಸೇವ್ ನಾವು ಪವರ್ ಸೇವ್ ಮಾಡಬೇಕಂದ್ರೆ ಎನರ್ಜಿ ಸೇವ್ ಕ್ಲಿಕ್ ಮಾಡಿದ್ರೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಸ್ವಲ್ಪ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೀಮ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ಜಸ್ಟ್ ಸ್ಟೀಮ್ ನೀವು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಆಗುತ್ತೆ ಓಕೆನಾ. ಈ ಸ್ಟೀಮ್ ಬರೀ ಸ್ಟೀಮ್ ಮಾತ್ರ ಮಾಡುತ್ತೆ, ತೊಳೆಯಲ್ಲ. ಇದು ಬಂದ್ಬಿಟ್ಟು ಈ ಪ್ರೋಗ್ರಾಮ್ ಆಟೋ ಪ್ರೋಗ್ರಾಮ್ಗೆ ಕಸ್ಟಮೈಸಿಂಗ್. ಡ್ಯುಯಲ್ ಬೇಕಂದ್ರೆ ಡ್ಯುಯಲ್, ಆಫ್ ಲೋಡ್ ಬೇಕಂದ್ರೆ ಆಫ್ ಲೋಡು, ಇಲ್ಲ ಅಂದ್ರೆ ಪವರ್ ಸೇವ್ ಎನರ್ಜಿ ಸೇವ್ ಮಾಡ್ಬೇಕಂದ್ರೆ ಎನರ್ಜಿ ಸೇವ್, ಇಲ್ಲ ನನಗೆ ಬಂದ್ಬಿಟ್ಟು ಸ್ಟೀಮ್ ಬೇಕಂದ್ರೆ ಸ್ಟೀಮ್. ಇದು ಒಂದು ಪ್ರೋಗ್ರಾಮ್ಗೆ ಅಡಿಷನಲ್ ಫೀಚರ್ಸ್ ಅದು. ಆ ಪ್ರೋಗ್ರಾಮ್ ಬಂದ್ಬಿಟ್ಟು ಅಡಿಷನಲ್ ಆಟೋ ಮೋಡ್ ಸೆಲೆಕ್ಟ್ ಮಾಡಿದ್ರೆ ಸ್ಟೀಮ್ ಅಲ್ಲ ಅದು ಆಟೋಮೆಟಿಕ್ ಬರುತ್ತೆ. ಇಲ್ಲ ನನಗೆ ಬಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ನೀವು ಎಕ್ಸ್ಟ್ರಾ ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೋದು. ಹೈ ಟೆಂಪರೇಚರ್ ನೀವು ವಾಶ್ ಮಾಡಬೇಕಂದ್ರೆ ಹೈ ಟೆಂಪರೇಚರ್ ಯೂಸ್ ಮಾಡ್ಬೋದು. ಅಪ್ ಟು ಆಲ್ಮೋಸ್ಟ್ 90 ಡಿಗ್ರಿ ಮೇಲೆ ಬಂದ್ಬಿಟ್ಟು ವರ್ಕ್ ಆಗೋದು. ಸೊ ಆ ಥರ 90 ಡಿಗ್ರಿ ಮೇಲೆ ವರ್ಕ್ ಆಯ್ತಾ ಪ್ಲಾಸ್ಟಿಕ್ ಬಿಟ್ಟರೆ 100% ಮೆಲ್ಟ್ ಆಗುತ್ತೆ. ಇವಾಗ ಕೋಟಿಂಗ್ ಯಾವ್ದಾದ್ರು ಇತ್ತಂದ್ರೆ ಅದು ಕೋಟಿಂಗ್ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಸೊ ಬಂದ್ಬಿಟ್ಟು ಅದು ಈ ಥರ ನಾನ್ ಸ್ಟಿಕ್ ಅದು ಕೋಟಿಂಗ್ ಎಲ್ಲ ಇತ್ತಂದ್ರೆ ಬಂದ್ಬಿಟ್ಟು ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಡ್ರೈ ಬೇಕಂದ್ರೆ ಯೂಸ್ ಮಾಡ್ಬೋದು. ಇದನ್ನು ಬಂದ್ಬಿಟ್ಟು ಎಕ್ಸ್ಟ್ರಾ ಓವರ್ ಡ್ರೈ ಬೇಕಂದ್ರೆ ಯೂಸ್ ಮಾಡೋದು, ಇಲ್ಲ ನಾರ್ಮಲ್ ಡ್ರೈ ಆಗುತ್ತೆ. ಅದನ್ನ ಅವ್ರಂದ್ರು ನಾವು ಇದು ಮಾಡ್ಬೇಕಾದ್ರೆ ನೀವು ಅಕಸ್ಮಾತ್ ಎಕ್ಸ್ಟ್ರಾ ಡ್ರೈ ಹಾಕಿಲ್ಲ ಅಂತಂದ್ರೆ ಪಾತ್ರೆ ನೀರ್ ಹಂಗಂಗೆ ಇರುತ್ತೆ. ಸೊ ಫಸ್ಟ್ ಚೆಕ್ ಮಾಡಿ. ಯಾಕಂದ್ರೆ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಹೆಂಗ್ ಬಂದ್ಬಿಟ್ಟು ನಮ್ಗೆ ನಾರ್ಮಲ್ ವಾಷಿಂಗ್ ಆದ್ಮೇಲೆ ಬಂದ್ಬಿಟ್ಟು ಸ್ವಲ್ಪ ಡ್ರೈ ಇರುತ್ತೆ, ಒಂದು 70-80% ಡ್ರೈ ಇರುತ್ತೆ. ಅದ್ಮೇಲೆ ನಾವು ಸನ್ಲೈಟು ಇಲ್ಲಾಂದ್ರೆ 100% ಡ್ರೈಯರ್ ಯಾವ್ದಾದ್ರು ಡ್ರೈಯರ್ ಇಟ್ಕೊಂಡು ನಾವು ಮಾಡ್ತೀವಿ. ಸೇಮ್ ಅದೇ ತರ ಇದು ಪ್ರಾಸೆಸ್. ನಿಮ್ಗೆ ಓಕೆ ಅಂದ್ರೆ ಅದು ಬಂದ್ಬಿಟ್ಟು ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ನೀವು ಎಕ್ಸ್ಟ್ರಾ ಡ್ರೈ. ನೆಕ್ಸ್ಟ್ ಬಂದ್ಬಿಟ್ಟು ಡಿಲೇ. ಇವಾಗ ನಾವು ಓಪನ್ ಮಾಡಿ ಬಿಟ್ಬಿಡ್ಬೋದಾ ಇನ್ ಕೇಸ್ ಎಕ್ಸ್ಟ್ರಾ ಡ್ರೈ ಯೂಸ್ ಮಾಡಿಲ್ಲ ಅಂದ್ರೆ? ಎಕ್ಸ್ಟ್ರಾ ಡ್ರೈ ಮಾಡಿಲ್ಲ ಅಂದ್ರೆ ಓಪನ್ ಮಾಡಿ ಬಂದ್ಬಿಟ್ಟು ಪ್ರೋಗ್ರಾಮ್ ಒನ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದು ಇಷ್ಟು ಬಂದ್ಬಿಟ್ಟು ಗ್ಯಾಪ್ ಬಂದ್ಬಿಟ್ಟು ಇಷ್ಟು ಗ್ಯಾಪ್ ಓಪನ್ ಮಾಡಿ ಓಕೆನಾ. ಒಳಗಿರೋ ಸ್ಟ್ರೀಮ್ ಎಲ್ಲ ಬಂದ್ಬಿಟ್ಟು ಅದು ಕೂಲ್ ಡೌನ್ ಆಗ್ಬೇಕು ಈಸಿಯಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಲೇ ಸ್ಟಾರ್ಟ್ ಕ್ಲಿಕ್ ಮಾಡಿದ್ರೆ 1 ಅಂತ ಬಂತಾ, ಮತ್ತೆ ಕ್ಲಿಕ್ ಮಾಡಿದ್ರೆ 2
ಮತ್ತೆ ಪ್ರೆಸ್ ಮಾಡುವಾಗ 3. ಸೊ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಡಿಲೇ ಮಾಡ್ಬೋದು. ಇವಾಗ ನಾನು ಬಂದ್ಬಿಟ್ಟು ಔಟ್ಸೈಡ್ ಹೋಗ್ತೀನಿ, 3 hours ಬರಲ್ಲ. 3 hours ಆದ್ಮೇಲೆ ಬಂದ್ಬಿಟ್ಟು ಇಲ್ಲಾಂದ್ರೆ 6 hours ಬರಲ್ಲ. ಪ್ರೋಗ್ರಾಮ್ 3 hours ಪ್ಲಸ್ 3 hours ಡಿಲೇ. ಓವರಾಲ್ ಬಂದ್ಬಿಟ್ಟು ನೀವು ಕರೆಕ್ಟಾಗಿ ಬಂದ ತಕ್ಷಣ ಬಂದ್ಬಿಟ್ಟು ಎಂಡ್ ಆಗಿಬಿಡುತ್ತೆ. ಸೊ ಬಂದ್ಬಿಟ್ಟು ಡಿಪೆಂಡ್ ಅಪಾನ್ ಅದು ಪ್ರೋಗ್ರಾಮ್ ಬಂದ್ಬಿಟ್ಟು ಅಡಾಪ್ಟ್ ಆಗಿಬಿಡುತ್ತೆ. ಇದೇ ಬಂದ್ಬಿಟ್ಟು ಡಿಲೇ ಪ್ರೋಗ್ರಾಮ್. ಬಟ್ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಯೂಸೇಜ್ ಇಲ್ಲ, ಯಾಕಂದ್ರೆ ಇಲ್ಲಿ ಪವರ್ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ. ಇದು 24 hours ಆನ್ಲೈನ್ ಇರ್ತಂದ್ರೆ ಪವರ್ ಫ್ಲಕ್ಚುಯೇಷನ್ ಹೋಗ್ಬಿಡುತ್ತೆ ಮಾತಾಡ್ಬೋದು. ಸೊ ಇದು ಬಂದು ನಾನು ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ನಾನು ಸರ್ವಿಸ್ ಇಂಜಿನಿಯರ್. ಸೊ ನಾನು ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಇರೋದು ಆಪ್ಷನ್ ಮಿಷಿನ್ ಕ್ಲೀನಿಂಗ್ ಅಂತ. ಸೊ ಇದು ಮಿಷಿನ್ ಕ್ಲೀನಿಂಗ್ ಪ್ರೆಸ್ ಮಾಡಿ 3 seconds ವೇಟ್ ಮಾಡಿದ್ರೆ ನಿಮಗೆ 1 hour 23 minutes ಅಂತ ಎನೇಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಮಿಷಿನ್ ಕ್ಲೀನಿಂಗ್ ಎವ್ರಿ 2 weeks once 100% ಮಿಷಿನ್ ಕ್ಲೀನ್ ಮಾಡಲೇ ಎಂಟಿ. ಅದ್ರಲ್ಲಿ ಹೆಂಗೆ ಅಂದ್ರೆ ನೀವು ಬಂದ್ಬಿಟ್ಟು ಎಲ್ಲ ಪ್ಲೇಟ್ಸ್ ಎಲ್ಲ ಬಂದು ತೆಗೆದ್ಬಿಟ್ಟು ಇದು ಮೇಲೆ ರ್ಯಾಕ್ ಬಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಒಂದು ಕಪ್ ಒಂದು ತಗೊಳ್ಳಿ. ಸೈಜ್ ಓಕೆ. ಇದರಲ್ಲಿ ಬಂದ್ಬಿಟ್ಟು ಫುಲ್ ವಿನಿಗರ್ ವೈಟ್ ವಿನಿಗರ್, ಸಿಂಥೆಟಿಕ್ ವಿನಿಗರ್ ಫುಲ್ ಫಿಲ್ ಮಾಡಿ, ಹಾಫ್ ಇಲ್ಲ ಕಾಳೂ ಇಲ್ಲ, ಫುಲ್ ಆಗಿ ಫಿಲ್ ಮಾಡಿ. ಕೆಲವರು ಹೇಳ್ತಾರೆ ವಿನಿಗರ್ ಪ್ಲಸ್ ವಾಟರ್ ಮಿಕ್ಸ್ ಮಾಡಿ ಅಂತ, ಅದೆಲ್ಲ ಇಲ್ಲ. ಪ್ಯೂರ್ ವಿನಿಗರ್ ಫಿಲ್ ಮಾಡಿಬಿಟ್ಟು ಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಮಿಷಿನ್ ಕ್ಲೀನಿಂಗ್ ಸ್ಟಾರ್ಟ್. ನೀವು ಕೊಟ್ಟರೆ ಅಂದ್ರೆ ಬಂದ್ಬಿಟ್ಟು ಮಿಷಿನ್ ಬಂದ್ಬಿಟ್ಟು ನಿಮಗೆ ಅದು ಯಾವ್ದಾದ್ರು ಬಂದ್ಬಿಟ್ಟು ಸ್ಕೇಲಿಂಗ್ಸ್ ಅದು ಯಾವ್ದಾದ್ರು ಇತ್ತಂದ್ರೆ ಬಂದ್ಬಿಟ್ಟು ಕ್ಲೀನ್ ಆಗುತ್ತೆ. ಇಲ್ಲ ಸ್ಮೆಲ್ ಯಾವ್ದಾದ್ರು ಇತ್ತಂದ್ರೆ ಬಂದ್ಬಿಟ್ಟು ಅದು ಹೋಗುತ್ತೆ. ಇಲ್ಲ ಆಯಿಲ್ ಕೈಂಡ್ ಆಫ್ ಥಿಂಗ್ಸ್ ಯಾವ್ದಾದ್ರು ಇತ್ತಂದ್ರೆ ಅದು ಬಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಆಗಿ ಓಕೆ. ಏನು ಡಿಟರ್ಜೆಂಟ್ಸ್ ಎಕ್ಸ್ಟ್ರಾ ಏನು ಯೂಸ್ ಮಾಡಂಗಿಲ್ಲ ಮಿಷಿನ್ ಕ್ಲೀನ್ ಯಾವುದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ರಿನ್ಸ್ ಅಂತ ಇದೆ. ಇದು ಪ್ರೆಸ್ ಮಾಡಿ 3 seconds ವೇಟ್ ಮಾಡಿದ್ರೆ ರಿನ್ಸ್ 18 minutes ಬೇರೆ ರಿನ್ಸ್ ಆಗುತ್ತೆ. ಏನಿಲ್ಲ, ಜಸ್ಟ್ ಆಲ್ರೆಡಿ ವಾಶ್ ಮಾಡಿದ್ದೀನಿ. ಜಸ್ಟ್ ನೀರು ತಗೊಂಡು ಫ್ರೆಶ್ ಮಾಡಿಬಿಟ್ಟು ಆಮೇಲೆ ಡ್ರೈನ್ ಆಗುತ್ತೆ. ಅದ್ರ ಮೇಲೆ ನೀವು ತೆಗೆದ್ರೆ 100% ನೀರು ಅದು ಒಳಗೆ ಇದ್ದೇ ಇರುತ್ತೆ. ಯಾಕಂದ್ರೆ 18 minutes ಜಸ್ಟ್ ನೀರು ತಗೊಂಡು ಇದು ರಿನ್ಸ್ಗೆ ಬೇರೆ ಏನಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಟರ್ಬೋ ಆಲ್ರೆಡಿ ಡೈಲಿ ಹೇಳಿದ್ದೀನಿ. ಅದು ಕೆಳಗೆ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಅಂತ ಇದೆ. ಪ್ರೆಸ್ ಮಾಡಿ 3 seconds ವೇಟ್ ಮಾಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಎಕ್ಸ್ಪ್ರೆಸ್. ಅದರಿಂದ ಬಂದ್ಬಿಟ್ಟು ಒಂದು 38 minutes ನೀವು ಯೂಸ್ ಮಾಡುವಾಗ ನಿಮಗೆ ಬಂದ್ಬಿಟ್ಟು ಜಸ್ಟ್ ಅದು ಇವಾಗ ಅದೇ ಡಸ್ಟ್ ಪ್ಲೇಸ್ ಇದಿಲ್ಲ ಅದು ಮಾತ್ರನೇ. ಯಾಕಂದ್ರೆ ಟೈಮಿಗೆ ಎಷ್ಟು ಕಮ್ಮಿ ಇದೆಯೋ ಅಷ್ಟು ವಾಷಿಂಗ್ ಕ್ವಾಲಿಟಿ ಬರಲ್ಲ. ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಬೇಕಂದ್ರೆ ಕರೆಕ್ಟಾಗಿ ಆಟೋ ಇಂಟೆನ್ಸಿವ್ ಇಲ್ಲ ಡೈಲಿ ಯೂಸೇಜ್ ಪ್ಲೇಟ್ ಅಂದರೆ ಟರ್ಬೋ ಈ ಥರ ಯೂಸ್ ಮಾಡಬೇಕನ್ನ. ಬೇರೆ ಡೌಟ್ ಇತ್ತಂದ್ರೆ ಸಾರ್ ಹತ್ರ ನನ್ನ ನಂಬರ್ ಐತೆ, ಯಾಕಂದ್ರೆ ಬಂದ್ಬಿಟ್ಟು ಫಸ್ಟ್ ಇನ್ಷಿಯಲ್ ಟೈಮ್ ಬಂದ್ಬಿಟ್ಟು ಎಲ್ಲ ಬಂದು ನಮ್ಗೆ ನೆನಪಿರುತ್ತೆ. ಆಮೇಲೆ ನಾನು ಒಂದ್ಸ ಔಟ್ಸೈಡ್ ಹೋಗ್ತಾನೆ ಅನ್ಬಿಟ್ಟು ಎಲ್ಲರೂ ವೈಫೈ